ಯಾರೋ ಒಬ್ರು ಬರ್ತಾರೆ ಇವಾಗ. ಹಲೋ, ಹೂ ಆರ್ ಯು? ಲೇಟ್ ಬಾಯ್. ಇಲ್ಲಿ ಬೆಂಗಳೂರು 1:15 ಗಂಟೆ ಟ್ರಾಫಿಕ್. ಹೌದಾ? ಇವ್ರು ನಿಶಾಂತ್ ಬ್ರೋ ದಪ್ಪ ಹೋಗಿದ್ದೀರಾ? ಹ್ಞೂ, ಹೆವಿ ದಪ್ಪ ಆಗಿದ್ದೀರಾ. ಇಲ್ಲ, ಲಿಟ್ರಲಿ ದಪ್ಪ ಆಗಿದ್ದೀರಾ. ಹೌದಾ? ಜಿಮ್ಮು ಮಾಡ್ತಾ ಇದ್ದೀರಾ? ಖುಷಿ ಆಯ್ತಾ ಹೇಳಿದ್ದಕ್ಕೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ? ನಿಜ ಅದು ಅಲ್ವಾ? ಎಸ್, ನಾನೀಗ ಪಣ ತೊಟ್ಬಿಟ್ಟಿದ್ದೀನಿ, ಡೈಲಿ ಒಂದು ಬ್ಲಾಗ್ ಹಾಕಲೇಬೇಕು ಅಂತ. ಹ್ಞೂ, ಯಾವ್ದು ಇದಕ್ಕೆ ಕಿತ್ತಡಿ ಕಿರಣ್ ಬ್ಲಾಗ್ಸ್ಗೆ? ಎಸ್, ಅದಕ್ಕೆ ನೀವು ಬರ್ತಾ ಇದ್ದಂಗೆ ನಿಮ್ಮ ನಗು ಮುಖನ ಕ್ಯಾಪ್ಚರ್ ಮಾಡ್ಬಿಡೋಣ ಅಂತ ಅಲರ್ಟ್ ಆಗ್ಬಿಟ್ಟೆ. ಹೆಂಗೆ? ಸೂಪರ್. ಎಸ್, ಇವತ್ತು ಪ್ಲಾನ್ ಏನು ಅಂತಂದರೆ ನಮ್ದು ಒಂದು ಶೂಟ್ ಇದೆ. ಸೊ ಯಾವುದು ನಿಶಾಂತ್ ಬ್ರೋ? ಇದು ಡ್ರೈವ್ ಎಕ್ಸ್ ಅಂತ. ಸೊ ಶೂಟ್ಗೋಸ್ಕರ ನಿಶಾಂತ್ ಬ್ರೋ ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ. ನಾನು ಅಜಿತ್ ಎಲ್ಲ ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸ್ಕ್ರಿಪ್ಟು ನೋಡಿದೆ ನಿಶಾಂತ್ ಬ್ರೋ, ಅಲ್ಲೇ ಹೋಗಿ ನೋಡ್ಕೊಂಡ್ರೆ ಬೆಸ್ಟ್. ಇಲ್ಲಿ ನೋಡಿದ್ರೆ ತಲೆ ಕೆಡ್ತಾ ಇತ್ತು ನನಗೆ. ಸ್ಪಾಟಲ್ಲಿ ಎತ್ಬಿಡೋಣ ಅಲ್ವಾ? ಜಾಸ್ತಿ ಅಂತ ತಲೆ ಕೆಡ್ಸ್ಕೊಡೋದು ಬೇಡ. ಸೊ ಸ್ಕ್ರಿಪ್ಟು ಯಾವಾಗಲೂ ಸ್ಕ್ರಿಪ್ಟ್ ಅಂತಂದರೆ ತಪ್ಪಾಗಿ ತಿಳ್ಕೊಬಿಡಿ. ಅದೇನು ಗೊತ್ತಾ, ಪ್ರಿಪ್ರೇಷನ್ನು. ಒಂದು ಯಾವ್ದಾರು ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವೇನೋ ಒಂದು ತಯಾರಿ ಮಾಡ್ಕೊತೀವಲ್ಲ, ಫಿಲಮ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ಎಲ್ಲ ಮಾಡ್ಬಿಡ್ತಾರ ಅಲ್ವಾ? ಹಂಗನ್ಬಿಟ್ಟು ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡ್ತಾರೆ ಅಂತ ಅನ್ನೋಕ್ಕಾಯ್ತದ? ಫೇಕ್ ಅದು. ಸಿನಿಮಾ ಅಂದರೆ ಆರ್ಟ್, ಅದು ಫೇಕ್ ಅಲ್ಲ. ಹೌದು. ಸೊ ಸ್ಕ್ರಿಪ್ಟ್ ಅಂದರೆ ಇನ್ಮೇಲೆ ಪಾಸಿಟಿವ್ ಆಗಿ ತಿಳ್ಕೊಳ್ಳಿ. ಸ್ಕ್ರಿಪ್ಟ್ ಮಾಡ್ತಿದ್ದಾರೆ, ಸ್ಕ್ರಿಪ್ಟಾಗಿ ಮಾಡಿದ್ದಾರೆ ಅಂತಂದರೆ ಅದು ಒಳ್ಳೇದಕ್ಕೆ ಅಂತ ಅರ್ಥ. ಯಾಕಂದರೆ ನೆಗೆಟಿವ್ ಆಗಿ ತಗೊಂಡ್ರೆ ಎಲ್ಲ ನೆಗೆಟಿವ್, ಹೌದು. ಪಾಸಿಟಿವ್ ತಗೊಂಡ್ರೆ ಪಾಸಿಟಿವ್ ಮಾಡ್ಕೋಬೋದು. ನೀವೇ ಹಿಂಗೆ ಥಿಂಕ್ ಮಾಡ್ತೀರಾ, ನಿಮ್ಮ ಸರೌಂಡಿಂಗ್ಸ್ ಹಂಗೆ ಇರುತ್ತೆ. ಎಸ್, ನಾವಂತೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಹಂಗಾಗಿ ಪಾಸಿಟಿವ್ ಆಗಿರೋಣ. ಓಕೆನಾ? ಸೊ ಇನ್ನೊಂದು 2 ನಿಮಿಷಕ್ಕೆ ಇಲ್ಲಿಂದ ಹೊರಡೋಣ. ನೀವು ಹೋಗಿಲ್ವಾ? ಹೋಗಿರ್ಬೇಕಲ್ಲ. ಪಾಪ ಎಡಿಟ್ ಮಾಡಿ ಮಾಡಿ ಸಣ್ಣ ಆಗ್ಬಿಟ್ಟವ್ನು ನೋಡಿ ಅವನು. ಬನ್ನಿ, ಒಂದು ಶೂಟ್ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಎಲ್ಲಿ? ಇಲ್ಲೇ ಎಲ್ಲ ಮೈಸೂರು ಮಾಡಿ ಹೋಗಿ ನಂದೇ ಶೂಟು. ಅವನಿಗೆ ಅಕ್ಸೆಪ್ಟೇ ಮಾಡ್ಕೊತಾ ಇಲ್ಲ. ನಿಂದು ಶೂಟ್ ಬೇರೆ ಆಯ್ತಾ ಇದೆಯಾ? ಇಲ್ಲ, ಎಲ್ಲ ಒಟ್ಟಿಗೆ ಹೋಯ್ತಾ ಇದ್ದೀವಿ. ಡೈಲಿ ಒಂದು ವಿಡಿಯೋ ಕೊಡಬೇಕಲ್ಲ. ಓಕೆ, ಹೊರಡೋಣ. ಎಸ್, ಬಾಯ್ ಬಾಯ್. ಎಸ್, ಹೊರಡಿದ್ದೀವಿ ಈಗ. ಸೊ ನೀಟಾಗಿ ರೆಡಿಯಾಗಿ ಕಾಣದಲ್ಲೇ ಹೋಗೋಣ ನಿಶಾಂತ್ ಬ್ರೋ. ನಮ್ಮ ಗಾಡಿಯಲ್ಲೇ ಹೋಗೋಣವಾ? ಬನ್ನಿ, ಅದರಲ್ಲೇ ಹೋದ. ಇದು ಕ್ಯಾಮ್ರಾ ಎಲ್ಲ ಅದರಲ್ಲಿ. ಲೊಕೇಶನ್ ಅಂಟ್ ಮಾಡ್ತಾ ಇದ್ದೀವಿ. ಸ್ಟ್ರೈಟ್ ಹೋಗಿ ಶೂಟ್ ಬಂದ್ಬಿಟ್ಟು ಏನು ಅಂತಂದರೆ, ಒಂದು ಬೈಕ್ ಸೆಲ್ಲು ಮತ್ತು ಮಾರೋಂಥದ್ದು ಮತ್ತು ಕೊಂಡ್ಕೊಳ್ಳೋಂಥದ್ದು ಶೂಟ್ ಅದು ಅಲ್ವಾ? ಸೊ ಡ್ರೈವ್ ಎಕ್ಸ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ನು. ಸೊ ಅವರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ ಅಂತ ಹೇಳಿ ಒಂದು ರೀಲು ಮತ್ತು ಒಂದು ಯೂಟ್ಯೂಬ್ ಬರುತ್ತೆ, ಅದು ಮೈನ್ ಚಾನಲಲ್ಲಿ ಬರುತ್ತೆ. ಸೊ ಇದು ಜಸ್ಟ್ ನಾನು ಇನ್ಮೇಲೆ ಅದೇ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡುತ್ತಲ್ಲ, ಅದಕ್ಕೋಸ್ಕರ ಒಂದು ಅಪ್ಡೇಟ್ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬಿಹೈಂಡ್ ದ ಸೀನ್. ಸೊ ಇದನ್ನು ನೋಡೋದ್ರಿಂದ ಏನು ಅಂತಂದರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಓಕೆ, ಇವ್ರು ಹೆಂಗೆ ಶೂಟ್ ಮಾಡ್ತಾರೆ ಏನು ಅಂತ. ಸೆಕೆಂಡ್ ಹ್ಯಾಂಡ್ ಬೈಕ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯೂಶ್ವಲಿ ನಾವೇನು ನೋಡ್ತೀವಿ, ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ, ಗಾಡಿ ಅದ್ಭುತವಾಗಿದೆಯಾ, ಪೇಂಟಿಂಗ್ ಎಲ್ಲ ಚೆನ್ನಾಗಿದೆಯಾ, ಟೈರ್ ಕಂಡೀಷನ್ ಚೆನ್ನಾಗಿ ಮಾತಾಡಿದ್ದೀನಲ್ಲ ಒಂದೇ ಶಾರ್ಟ್ಗೆ ಸಾಕಲ್ವಾ? ಸಾಕು. ಸೊ ಸ್ಕ್ರಿಪ್ಟಲ್ಲಿ ಇರಂಗೆ ಬರಬೇಕು ಅಂತ ಏನಿಲ್ಲಲ್ಲ, ಒಂದು ಸ್ವಲ್ಪ ಆಟೋ ಜನರಲ್ ಆಗಿದ್ರು ನಡೆಯುತ್ತೆ. ವಿಷಯ ಕರೆಕ್ಟ್ ಆಗೋದು. ಮಾರಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಆಕ್ಷನ್. ಎರಡನೇ ತಪ್ಪೇನು ಅಂತಂದರೆ 10 ನಿಮಿಷದ ಒಂದು ಟೆಸ್ಟ್ ಡ್ರೈವ್ನ ಮಾಡಿಬಿಟ್ಟು ಪರ್ಫೆಕ್ಟ್ ಅಪ್ಪ ಗಾಡಿ ಅಂತ ನಮಗೆ ನಾವೇ ಅಚೀವ್ ಮಾಡ್ಕೊಳ್ಳೋದು. ನೋಡಿ, ಯೂಶ್ವಲಿ ನಾವು ಯಾವಾಗ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೋಬೇಕು ಅಂತ ಬರ್ತೀವಿ ಅಂತಂದರೆ, ನಮಗೆ ಯಾವಾಗ ಹೊಸ ಗಾಡಿ ನಮ್ಮ ಡ್ರೀಮ್ ಗಾಡಿ ಇರುತ್ತೆ ಅದನ್ನು ತಗೊಳಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕು ಅಂತ ಬಂದಿರ್ತೀವಿ. ಅವಾಗ ನಮಗೊಂದು ಅರ್ಜಿರುತ್ತೆ, ಹೆಂಗಾದ್ರೂ ಮಾಡಿ ನನಗೊಂದು ಗಾಡಿ ಸಿಕ್ತಪ್ಪ, ನನಗೆ ಬೇಕಾಗಿರೋ ಗಾಡಿ ಸಿಕ್ತು ಅಂದಿದ ತಕ್ಷಣ ನಾವು 10 ನಿಮಿಷ ಟೆಸ್ಟ್ ಡ್ರೈವ್ನ ಮಾಡಿಬಿಟ್ಟು ಪರ್ಫೆಕ್ಟ್ ಆಗಿದೆ ಅದು ಅಂತ ನಮಗೆ ನಾವು ಅನ್ಕೋತೀವಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. 10 ನಿಮಿಷ ಟೆಸ್ಟ್ ಡ್ರೈವಿಂದ ಗಾಡಿ ಹೆಂಗಿದೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಅದ್ರ ಬದಲಾಗಿ ಅದರ ಡಾಕ್ಯುಮೆಂಟೇಷನ್ಸ್ ಏನಿದೆ, ಅದ್ರ ಹಿಸ್ಟ್ರಿ ಏನಿದೆ, ಮತ್ತು ಆ ಒಂದು ಗಾಡಿ ಕಂಡೀಷನ್ ಹೆಂಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಂಡು ಅದಾದಮೇಲೆ ಕೈ ಹಾಕಬೇಕಾಗಿರುತ್ತೆ. ನಾವು ಮೋಸ ಹೋಗೋಂಥ ಚಾನ್ಸಸ್ ಇರುತ್ತೆ. ಹೆಂಗೆ ಅಂತಂದರೆ, ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತು, ಗಾಡಿಗಳದ್ದು ಇಂಜಿನ್ ಚೇಂಜ್ ಮಾಡಿ, ಚಾಸಿ ಚೇಂಜ್ ಮಾಡಿ ಏನೇನೋ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಒಬ್ಬರು ಎಕ್ಸ್ಪರ್ಟೈಸ್ ಅವಶ್ಯಕತೆ ಇದೆ. ನಮ್ಮ ಜೊತೆ ಒಬ್ಬರು ಫ್ರೆಂಡ್ ಇತ್ತು, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆ ಅಂತಂದರೆ 100% ಓಕೆ. ಈಗ ನನಗೆ ಅದ್ರ ಬಗ್ಗೆ ಎಲ್ಲ ನಾಲೆಜೇ ಇಲ್ಲ ಅಂತಂದಾಗ ನಾನು ಬ್ಲೈಂಡಾಗಿ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬಾರ್ದು. ಅದಕ್ಕೆ ಈ ಡಾಕ್ಯುಮೆಂಟೇಷನ್ಸ್ ಎಲ್ಲ ವಿಚಾರ ಇದೆಯಲ್ಲ, ಇನ್ಶೂರೆನ್ಸ್ ಆಗಿರ್ಬೋದು, RC ಆಗಿರ್ಬೋದು,
ಅಥವಾ ಗಾಡಿದು ಕಂಪ್ಲೀಟ್ ಏನು ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನೋದಿರುತ್ತೋ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದರೆ ಇದು ಜಸ್ಟ್ ಡಾಕ್ಯುಮೆಂಟ್ಸ್ಗಳಷ್ಟೇ ಅಲ್ಲ, ನಾವು ಬೈಕನ್ನು ತಗೊಂಡ ಮೇಲೆ, ನಾವು ಬೈಕನ್ನು ಸೆಲ್ ಮಾಡಿದ್ಮೇಲೆ ಅಥವಾ ಪರ್ಚೇಸ್ ಮಾಡ್ಕೊಂಡ ಮೇಲೆ ಅಥವಾ ತಗೊಂಡ ಮೇಲೆ ಇದು ಜಸ್ಟ್ ಬರೀ ಒಂದು ಪೇಪರ್ಗಳಾಗಿ ವರ್ಕ್ ಮಾಡಲ್ಲ, ಬದಲಾಗಿ ನಮ್ಮನ್ನು ಸುರಕ್ಷಿತವಾಗಿ ಇಡ್ತಕ್ಕಂಥ ದಾಖಲೆಗಳಾಗಿರುತ್ತೆ. ಅಂದರೆ ನಿಮಗೆ ಸಿಗೋದು ಏನೋ ಒಂದು ಡಿಫೆಕ್ಟ್ ಆಗಿರೋ ಗಾಡಿನೇ ಆಗಿರುತ್ತೆ. ಯಾಕೆ ಅಂತಂದರೆ ಶೈನ್ ಆಗಿರೋ ಗಾಡಿ ಅಥವಾ ಶೈನ್ ಆಗಿರೋ ಗಾಡಿ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಇರೋಲ್ಲ. ಯಾಕೆ ಅಂತಂದರೆ ಶೈನಾಗಿ ಪಳಪಳ ಅಂತ ಹೊಡಿತಾ ಇರೋ ಗಾಡಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಅಂತ ರೂಲ್ಸ್ ಏನಿಲ್ಲ. ಪರ್ಫೆಕ್ಟಾಗಿ ಅಂದಾಜು ಮಾಡಬೇಕು ಅಂತ. ಅದಕ್ಕೆ ಅಲ್ವಾ ನಮ್ಮ ದೊಡ್ಡವರು ಕೂಡ ಹೇಳಿರೋದು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ. ನೋಡಿ ಶೂಟಿಗೆ ಬಂದ್ವಾ, ನೋಡಿ ಈ ಥರ ಆಗೋಯ್ತು ಕ್ಲೈಮೇಟು. ಏನು ಮಾಡೋಣ ನೋಡಿ, ಹೆವಿ ಮಳೆ ಹೊಡಿತಾ ಇದೆ. ಈ ಮಳೆನಲ್ಲಿ ಹೆಂಗಪ್ಪ ಶೂಟ್ ಮಾಡೋದು? ಅರ್ಧಂಬರ್ಧ ಶೂಟ್ ಆಗೋಯ್ತು ಇವತ್ತು ಆ್ಯಕ್ಚುಲಿ. ಹಿಂಗಿರುತ್ತೆ ನೋಡಿ ನಮ್ಮ ಒಂದು ಕತೆಗಳು. ಏನು ಮಾಡೋಣ ಈಗ? ಮಳೆಗೆ ಬರೋ ಓಡಿಸು, ಬರೋ ಗಾಡಿ ಚೆನ್ನಾಗಿದೆ. ಗಾಡಿ ಓಡಿಸೋದು ಬಿಟ್ಟೆ ಸಖತ್ತಾಗಿದೆ ಓಡಿಸು. ಹಂಗಾರೆ ಒಂಟಿ ಟ್ರಾವೆಲ್ ಕಾಣಿಸ್ತಾ ಇದ್ದೀರಾ ಏನು? ಹಂಗಾರೆ ಒಂಟಿ ಟ್ರಾವೆಲ್ ಅನ್ನೋದು ತೆಗ್ದಾಕದನ್ನ ಈಗಲೇ ತೆಗಿ. ಹಾಂ ನಿನ್ನ ಮುಖ. ಏನು ಮಾಡೋಣ ಈಗ? ಹಾಂ ಏನು ಬೀರೋಲ್ಲ? ತಗೊಳ್ಳಿ. ಮಳೆದೇ ತಗೊಬಿಡ್ತೀರಾ? ಅಂದರೆ ಹೆಂಗೆ ತೆಗಿತೀರಾ ನಿಮಗೆ ಹೇಳೋಕ್ಕಾಗಲ್ಲ. ಅದು ಬೀಳುತ್ತೇನೋ? ಅಲ್ಲ, ಅದು ಬೀಳುತ್ತಾ? ಬೀಳಲ್ವಂತೆ. ತಿರುಗ್ಸೋ. ಹೋಗಕ್ಕೆ ಹೇಳಿ ಸ್ಪೀಡಾಗಿ. ಸಾಕಾ? ಆ್ಯಕ್ಚುಲಿ ಮೊನ್ನೆ ಬಂದಾಗ ಈ ರೋಡ್ ಏನು ಓಪನ್ ಇರಲಿಲ್ಲ, ಏನೂ ಇಲ್ಲ ಅಂದ್ಕಡಿ, ಖಾಲಿ ಇತ್ತು. ನಿಮಗೆ ಓಪನ್ ಆಗಿಬಿಟ್ಟಿದೆ. ಸೊ ಸೀದಾ ಮೈಸೂರು ರೋಡಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಮೆಟ್ರೋ ಕಾಣಿಸ್ತಾ ಇದೆಯಾ? ಎಷ್ಟು ಹತ್ರ ಆಗೋಯ್ತು ನೋಡಿ. ಇದು ಸಿಂಪಲಾಗಿ ಹತ್ರ ಆಗೋಯ್ತು. ಮೊನ್ನೆ ಇಲ್ಲಿ ಬಂದು ಶೂಟೆಲ್ಲ ಮಾಡ್ಕೊಂಡು ಹೋಗಿದ್ವಿ ನಾವು. ಜಿಮ್ನಿದು ಏರ್ ಫಿಲ್ಟ್ರದ್ದು KN ಏರ್ ಫಿಲ್ಟ್ರದ್ದು ಒಂದು ಮಾಡಿದ್ದೆ, ಆವಾಗ ಇಲ್ಲಿ ಬಂದು ಹೋಗಿದ್ದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಚಲ್ಲಘಟ್ಟ, ಈ ಕಡೆ ಲೆಫ್ಟ್ ತಗೊಂಡ್ರೆ ಬೆಂಗಳೂರು. ಇಲ್ಲಿ ಬನ್ನಿ ನೋಡೋಣ. ರೈಟು ಬಿಡ್ದು ಲೆಫ್ಟು ನೈಸ್ ರೋಡು ಕರೆಕ್ಟು. ಅಬ್ಸರ್ವ್ ಮಾಡಿ ನೋಡಿ, ಬೆಂಗಳೂರಲ್ಲಿ ರೋಡ್ಗಳು ಸಾಕಾದಾಗ ಆಗ್ತಾಯಿದೆ, ಅದೊಂದು ಖುಷಿ. ಹೆಂಗೋ ಇವಾಗ ಕೃಷ್ಣ ಬೈರೇಗೌಡರು ಪಾಪ ಸುಮ್ಮನೆ ಹೇಳ್ಬಾರ್ದು, ಏನು ಆ ಫುಟ್ಪಾತು ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಅದಂತೂ ವೆಲ್ ಡನ್ ಕೆಲಸ. ನನಗೆ ಗೊತ್ತಿಲ್ಲ, ಈ ಲಾರಿ ಮುಂದ್ಗಡೆ ಈ ಥರ ಹಾಕೋರಲ್ಲ ಅವರು, ಕನ್ನಡಿ ಒರ್ಸೋಕ್ಕೆ ಅಂತಂದ್ಬಿಟ್ಟು ಆ ಥರ ಮಾಡಿದ್ದಾರೆ. ಬಟ್ ಯಾವನಿಗಾದರೂ ಗುದ್ದಿದ್ರೆ ಹೋಗೋ ಫೋರ್ಸಲ್ಲಿ ಏನೋ ಅಟ್ಲೀಸ್ಟ್ ಬದುಕಳವನಿಗೂ ಕೈ ಕಾಲು ಮುರಿದು ಪ್ರಾಣನೇ ಹೋಗೋ ಥರ ಮಾಡಿಬಿಡ್ತಾರೇನೋ ಅಲ್ವಾ? ಎಷ್ಟು ಡೇಂಜರಸ್ ಇದೆ ಅಲ್ಲ ಅದು. ಒಳ್ಳೆ ಕಾರಿಗೆ ಬಂಪರ್ ಆಗ್ದಂಗೆ. ಕೆಂಗೇರಿ ಮೆಟ್ರೋ ಕಣ. ಹಾಂ ಅಯ್ಯೋ, ನೀವು ಇರ್ತೀರಿ ಅಂದ್ರೆ ಲೆಫ್ಟಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡೋಣ, ನೀನು ಎಷ್ಟೊತ್ತಿಗೆ ಹೋಗ್ಬೇಕು? ನನಗೇನಿಲ್ಲ, ಫಿಕ್ಸ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಏನೋ ಇನ್ನೊಂದ್ಸಲ ಹೇಳು. ಬರ್ತಡೇ ಫಿಕ್ಸ್ ಮಾಡಬೇಕು ಅಂತ. ಬರ್ತಡೇ ಅಜಯ್ ತಡಿ, ಇಳಿದ್ವಾ? ಇನ್ನೇನು ಇದ್ರ ಮೇಲೆ ಕೂತಿದೆಯಲ್ಲ. ಬಿಡು ಹೋಗು.
ನೀನು ಯಾತಕ್ಕೆ ಬೆಂಗಳೂರಲ್ಲಿ ತಿಗಾದವಾಗ ಮಲಗಿರ್ತಿ ಅಂತ ಗೊತ್ತಿಲ್ವ ನನಗೆ. ಆದ್ರೆ ನಿನ್ನ ರೂಮ್ ಒಂಥರ ಆಂಬಿಯನ್ಸ್ ಚೆನ್ನಾಗಿದೆ ಕಣ. ನಾನಂತೂ ಕೊಡಲ್ಲ. ಅಪ್ಪಯ್ಯ ಹೆಂಗಿತ್ತು ಶೂಟ್ ಇವತ್ತು? ಅಲ್ವಾ ನೋಡಿ, ಶೂಟ್ ಏನೋ ಮುಗಿಸ್ಕೊಂಬಂದ್ವಿ. ಇವರಿಬ್ರು ನೋಡಿ ಆರಾಮಾಗಿ ಲೂಡೋ ಆಡ್ಕೊಂಡು ಕೂತವ್ರಿ. ನಿಮ್ಮ ಅಣ್ಣ ನೋಡ್ಬೇಕು ಕಣ ವಿನಿ ವಿನಿ ಅಂತಿದ್ರಿ. ಸಚಿ ಈಗ ಒಂಚೂರಾರು ಯೋಚನೆ ಇದೆಯಾ? ಎಸ್, ಸೊ ಈಗ ಆಲ್ರೆಡಿ ನಾವು ಎಡಿಟಿಗೆ ಕೂತಿದ್ದೀವಿ. ಸೊ ಇವತ್ತೇನು ನಾವು ಮಾಡಿದ್ವೋ ಅದನ್ನು ಇವತ್ತೇ ಶೂಟ್ ಮಾಡಬೇಕು ಅಂತ ನಿಶಾಂತ್ ಆ್ಯಕ್ಚುಲಿ ಆ ಕಡೆ ಅಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಮಾಡಿಬಿಟ್ಟು. ಸೊ ಒಂದ್ಸಲ ಲೈವ್ ಆಗಿದ ತಕ್ಷಣ ಮೈನ್ ಚಾನಲ್ ಕಿತ್ತಡಿ ಕಿರಣ್ ಇದೆಯಲ್ಲ ಅದರಲ್ಲಿ ಬರುತ್ತೆ. ಸೊ ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ, ಅದನ್ನು ನೀವು ನೋಡ್ತೀರಾ. ಆ್ಯಂಡ್ ರೀಲು ಕೂಡ ಬರುತ್ತೆ, ಎರಡು ನೀವು ನೋಡೋರಂತೆ. ಹೆಂಗಿತ್ತು ಅಂತ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋರಂತೆ. ಸೊ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರಲಿ. ನಾವು ಈ ಥರ ಶೂಟ್ಗೆ ಇಟ್ಕೋಯ್ತು ಅಂತಂದರೆ ಬಿಹೈಂಡ್ ದ ಶೂಟಲ್ಲಿ ನಾವು ಏನೇನು ಮಾಡ್ತೀವಿ, ಹೆಂಗೆ ಒಂದು ಪ್ರಾಡಕ್ಟಿವ್ ಆಗಿ ಒಂದು ವೀಡಿಯೋನ ಕೊಡ್ಬೋದು ಅನ್ನೋದನ್ನು ಒಂದು ಐಡಿಯಾ ತಿಳಿಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿರೋದು, ಆಯಿತಾ. ಅಂಡ್ ಜೊತೆಗೆ ನಾನು ಡೈಲಿ ಒಂದು ಬ್ಲಾಗು ಅಂತ ಈಗ ಮಾಡ್ತಾ ಇದ್ದೀನಲ್ಲ, ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕಮಿಟ್ಮೆಂಟ್ ಇಟ್ಕೊಂಡು ಡೈಲಿ ಒಂದು ವ್ಲಾಗ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್ ಎಲ್ರಿಗೂ, ಸಿಗೋಣ. ಎಸ್.